ಕಾಶ್ಮೀರದಿಂದ ಕನ್ಯಾಕುಮಾರಿಯನ್ನ ಸಂಪರ್ಕಿಸುವ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲಿಗೆ ಪ್ರಧಾನಿ ಮೋದಿಯಿಂದ ಹಸಿರು ನಿಶಾನೆ. ಈ ಯೋಜನೆಯ ಪರಿಣಾಮ ಏನು? ಆರ್ಟಿಕಲ್ 370 ರದ್ದಾದದ್ರಿಂದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಭಿವೃದ್ಧಿ ಕಾರ್ಯ ನಡೆಯುವುದಕ್ಕೆ ಪ್ರಾರಂಭ ಆಯಿತು. ಈ ರೈಲ್ವೆ ಸಂಪರ್ಕ ಯೋಜನೆಯನ್ನ ಪ್ರಾರಂಭ ಮಾಡಿದಾಗ ಏನೆಲ್ಲ ತೊಂದರೆಗಳು ಎದುರಾಯಿತು? ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಬರೋದಕ್ಕೂ ಮೊದಲು ಮತ್ತು ಬಂದ ನಂತರ ರೈಲ್ವೆ ವ್ಯವಸ್ಥೆಯಲ್ಲಿ ಯಾವ ರೀತಿಯಾದ ಬದಲಾವಣೆಗಳಾಗಿವೆ? ನಮಸ್ಕಾರ. ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ನಿರಂತರ ರೈಲು ಮಾರ್ಗ ನಿರ್ಮಾಣ ಆಗಬೇಕು, ಆ ಮಾರ್ಗದಲ್ಲಿ ರೈಲು ಸಂಚರಿಸಬೇಕು ಅನ್ನುವಂತಹ ಕನಸು 1994ರಿಂದಲೇ ಇತ್ತು. ಆದರೆ ಆ ಕನಸಾಗೇ ಉಳಿದಿತ್ತು. ಈಗ ಈ ಕನಸು ನನಸಾಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯನ್ನ ಸಂಪರ್ಕಿಸುವ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲು ಸಂಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಸಿರು ನಿಶಾನೆಯನ್ನ ತೋರಿದ್ದಾರೆ. ಹಾಗಾದ್ರೆ ಈ ಯೋಜನೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಾವ ರೀತಿಯಾಗಿ ಪಾಸಿಟಿವ್ ಪರಿಣಾಮವನ್ನ ಬೀರಿತು? ಈ ಯೋಜನೆಯನ್ನ ಪ್ರಾರಂಭಿಸಿದಾಗ ಎದುರಾದ ತೊಂದರೆಗಳೇನು? ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಬರೋದಕ್ಕೂ ಮೊದಲು ಮತ್ತು ಬಂದ ನಂತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ರೈಲ್ವೆ ಸಂಚಾರ ವ್ಯವಸ್ಥೆಗಳು ಹೇಗಿದೆ ಮತ್ತು ಈಗ ಯಾವ ರೀತಿಯಾಗಿ ಬದಲಾಗಿದೆ? ಎಲ್ಲ ಮಾಹಿತಿಗಳನ್ನ ನೋಡೋಣ. ಮೊದಲನೆಯದಾಗಿ, ಈ ಯೋಜನೆಯು ಜಮ್ಮು ಮತ್ತು ಕಾಶ್ಮೀರದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರಿತು ಅನ್ನೋದನ್ನ ನೋಡೋಣ. ಈ ಯೋಜನೆಯಿಂದಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರವಾಸೋದ್ಯಮಕ್ಕೆ ಉತ್ತೇಜನವನ್ನ ನೀಡಿದ ಹಾಗಾಯಿತು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಈ ಒಂದು ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲು ಸಂಚಾರ ಪ್ರಾರಂಭವಾಗಿದ್ರಿಂದ ಪ್ರವಾಸಿಗರ ಸಂಖ್ಯೆಯಲ್ಲಿ ಸಾಕಷ್ಟು ಏರಿಕೆ ಆಯಿತು. ರಸ್ತೆ ಮಾರ್ಗದಲ್ಲಿ ಸಂಚರಿಸಿದ್ರೆ ಬಹಳ ಸಮಯವನ್ನ ತೆಗೆದುಕೊಳ್ತಾ ಇತ್ತು. ಆದ್ರೆ ಈ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಮೂಲಕ ಸಂಚಾರವನ್ನ ಮಾಡಿದ್ರೆ ಸುಮಾರು 13 ಗಂಟೆಗಳಲ್ಲಿ ಶ್ರೀನಗರವನ್ನ ತಲುಪುವುದಕ್ಕೆ ಸಾಧ್ಯ. ಹಾಗಾಗಿ ಪ್ರವಾಸಿಗರು ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲಿನ ಮೂಲಕವಾಗಿ ಸಂಚಾರವನ್ನ ಪ್ರಾರಂಭ ಮಾಡಿದ್ದಾರೆ. ಈ ಯೋಜನೆಯ ಮೂಲಕವಾಗಿ ಕಾಶ್ಮೀರದಲ್ಲಿ ಬೆಳೆದಂತಹ ಆಪಲ್ಗಳನ್ನ, ಡ್ರೈ ಫ್ರೂಟ್ಸ್ಗಳನ್ನ ಮತ್ತು ಕರಕುಶಲ ವಸ್ತುಗಳನ್ನ ರೈಲ್ವೆ ಮಾರ್ಗದ ಮೂಲಕವಾಗಿ ದೇಶದ ಇತರೆ ಭಾಗಗಳಿಗೆ ಆದಷ್ಟು ಸುಲಭವಾಗಿ ಮತ್ತು ಆದಷ್ಟು ಶೀಘ್ರವಾಗಿ ರಫ್ತು ಮಾಡುವುದಕ್ಕೆ ಸಾಧ್ಯ ಆಗ್ತಾ ಇದೆ. ಅಗತ್ಯ ವಸ್ತುಗಳನ್ನ ಬಹಳ ಕಡಿಮೆ ವೆಚ್ಚದಲ್ಲಿ ಈ ರೈಲಿನ ಮೂಲಕ ಕಳಿಸಿಕೊಡಬಹುದಾಗಿದೆ. ಈ ಯೋಜನೆಯ ಮೂಲಕ ಜಮ್ಮು ಮತ್ತು ಕಾಶ್ಮೀರದಲ್ಲಿ ರೈಲ್ವೆ ಸ್ಟೇಷನ್ಗಳು ಬಹಳ ಆಧುನೀಕರಣ ಆಗಿದೆ. ಒಳ್ಳೆಯ ತಂತ್ರಜ್ಞಾನಗಳನ್ನೆಲ್ಲ ಬಳಸಿ ರೈಲ್ವೆ ಸ್ಟೇಷನ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಈ ಯೋಜನೆಯಿಂದಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಾಕಷ್ಟು ಕಾರ್ಮಿಕರಿಗೆ ಉದ್ಯೋಗಗಳು ಸೃಷ್ಟಿಯಾಗಿದೆ. ಈ ಯೋಜನೆಯಿಂದಾಗಿ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಉತ್ತೇಜನವನ್ನ ನೀಡಿದ ಹಾಗಾಗ್ತಾ ಇದೆ. ಇದರ ಜೊತೆಗೆ ಅಂತರ್ ರಾಜ್ಯಗಳಿಗೆ ಸರಕು ಮತ್ತು ಸೇವೆಗಳನ್ನ ಒದಗಿಸುವುದಕ್ಕೂ ಸಾಧ್ಯ ಆಗ್ತಾ ಇದೆ. ಎರಡನೆಯದ್ದು, ಇಲ್ಲಿ ಗಮನಿಸಬೇಕಾಗಿರುವಂತಹ ಬಹಳ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಆರ್ಟಿಕಲ್ 370 ರದ್ದುಗೊಳಿಸಿದ್ರಿಂದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ರೀತಿಯ ಅಭಿವೃದ್ಧಿ ಕಾರ್ಯ ನಡೆಯೋದಕ್ಕೆ ಸಾಧ್ಯ ಆಗಿತ್ತು. ಆರ್ಟಿಕಲ್ 370 ರದ್ದಾಗೋದಕ್ಕೂ ಮೊದಲು ಜಮ್ಮು ಮತ್ತು ಕಾಶ್ಮೀರದಲ್ಲಿ ರಾಜಕೀಯ ಅಸ್ಥಿರತೆ ಇತ್ತು, ಭಯೋತ್ಪಾದಕ ಚಟುವಟಿಕೆಗಳು ಹೆಚ್ಚಾಗಿ ನಡೀತಾ ಇತ್ತು. ಆದ್ರೆ ಆರ್ಟಿಕಲ್ 370 ರದ್ದಾದ ನಂತರದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಕಡಿಮೆಯಾಗಿದೆ. ಆರ್ಟಿಕಲ್ 370 ರದ್ದತಿಗೂ ಮೊದಲು ಈ ಕಾಮಗಾರಿ ಬಹಳ ನಿಧಾನಗತಿಯಲ್ಲಿ ಸಾಗ್ತಾ ಇತ್ತು. ಆರ್ಟಿಕಲ್ 370 ರದ್ದಾದ ಬಳಿಕ ಕಾಶ್ಮೀರದಿಂದ ದೇಶದ ಇತರೆ ಭಾಗಗಳಿಗೆ ರೈಲ್ವೆ ಸಂಪರ್ಕ ಸಾಧ್ಯ ಆಯಿತು. ಜಮ್ಮು ಮತ್ತು ಕಾಶ್ಮೀರದ ಭೂಪ್ರದೇಶ ಹಿಮಾಲಯ ಪರ್ವತದಿಂದ ಸುತ್ತುವರಿದಿದೆ, ಹಿಮಾಲಯ ಪರ್ವತದಿಂದ ಕೂಡಿದೆ. ಹಾಗಾಗಿ ಈ ಯೋಜನೆಯನ್ನ ಪ್ರಾರಂಭ ಮಾಡೋದು ಮತ್ತು ಪೂರ್ಣಗೊಳಿಸುವುದು ಬಹಳ ಕಷ್ಟಕರವಾಗಿತ್ತು. ಈ ಯೋಜನೆಯ ಮೂಲಕ 927 ಸೇತುವೆಗಳನ್ನ, 119 ಕಿಲೋಮೀಟರ್ ಸುರಂಗಗಳನ್ನ ನಿರ್ಮಿಸಬೇಕಾಗಿತ್ತು. ಈ ಯೋಜನೆಯನ್ನ ಪೂರ್ಣಗೊಳಿಸುವುದಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಬಳಸಿಕೊಳ್ಳಬೇಕಾಗಿತ್ತು. ಕೌಶಲ್ಯ ಇರುವಂತಹ ಇಂಜಿನಿಯರ್ಗಳ ಸಹಕಾರ ಬೇಕಾಗಿತ್ತು. ಅಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಭದ್ರತೆಯನ್ನ ಒದಗಿಸುವುದೇ ಬಹಳ ಕಷ್ಟಕರ ಆಗಿತ್ತು. ಇದೇ ದೊಡ್ಡ ಸವಾಲಾಗಿತ್ತು. ಚಿನಾಬ್ ಸೇತುವೆಯಂತಹ ವಿಶ್ವದ ಅತಿ ಎತ್ತರದ ರೈಲು ಸೇತುವೆಯನ್ನ ನಿರ್ಮಾಣ ಮಾಡೋದು ತಾಂತ್ರಿಕವಾಗಿ ಅಷ್ಟೊಂದು ಸುಲಭದ ಮಾತಾಗಿರಲಿಲ್ಲ. ಈ ಸೇತುವೆಯನ್ನ ತೀವ್ರ ಭೂಕಂಪ ಪ್ರದೇಶದಲ್ಲಿ ಮತ್ತು ಗಂಟೆಗೆ 260 ಕಿಲೋಮೀಟರ್ ವೇಗದ ಗಾಳಿಯನ್ನ ತಡ್ಕೊಳ್ಳುವ ರೀತಿಯಲ್ಲಿ ಈ ಒಂದು ಯೋಜನೆಯನ್ನ ನಿರ್ಮಾಣ ಮಾಡಬೇಕಾಗಿತ್ತು, ವಿನ್ಯಾಸಗೊಳಿಸಬೇಕಾಗಿತ್ತು. ಇನ್ನು ಆ ಭಾಗದಲ್ಲಿ ಭೂಕುಸಿತ ಹೆಚ್ಚಾಗ್ತಾ ಇತ್ತು, ಅಲ್ಲಿನ ಕಲ್ಲಿನ ರಚನೆಗಳು ಮತ್ತು ಅಲ್ಲಿ ಚಳಿ ಹೆಚ್ಚಾಗಿತ್ತು. ಈ ಎಲ್ಲ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಕಾಮಗಾರಿಯನ್ನ ತಡೆ ಹಿಡಿತಾ ಇತ್ತು. ವಂದೇ ಭಾರತ್ ರೈಲುಗಳಿಗೆ ಕಲ್ಲು ತೂರಾಟವನ್ನ ಮಾಡುವಂತಹ ಘಟನೆಗಳನ್ನ ನೀವು ಕೇಳಿದಿರಾ.
ಹಾಗಾಗಿ ಕಾಶ್ಮೀರದಂತ ಸೂಕ್ಷ್ಮ ಪ್ರದೇಶದಲ್ಲಿ ರೈಲು ಸಂಚಾರಕ್ಕೆ ಹೆಚ್ಚಿನ ಎಚ್ಚರಿಕೆಯೇ ಬೇಕಾಗಿತ್ತು. ಚಿನಾಬ್ ಸೇತುವೆಯಂತಹ ಮಾರ್ಗದಲ್ಲಿ ರೈಲ್ವೆ ಸಂಚಾರ ಮಾರ್ಗವನ್ನ ನಿರ್ಮಾಣ ಮಾಡೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಈ ರೀತಿಯ ಅನೇಕ ತೊಂದರೆಗಳು ಈ ಯೋಜನೆಯನ್ನ ಪ್ರಾರಂಭಿಸಿದಾಗ ಎದುರಾಗೋದಕ್ಕೆ ಶುರುವಾಗಿತ್ತು. ನಾಲ್ಕನೆಯದು, ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಬರೋದಕ್ಕೂ ಮೊದಲು ಮತ್ತು ಬಂದ ನಂತರ ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ರೈಲ್ವೆ ಸಂಚಾರ ವ್ಯವಸ್ಥೆ ಹೇಗಿದೆ ಅದನ್ನ ಹೇಳ್ತೀನಿ. 1994ರಲ್ಲಿ ಈ ಯೋಜನೆಯನ್ನ ಘೋಷಿಸಿದ್ರೂ ಕೂಡ ಆ ಸಂದರ್ಭದಲ್ಲಿ ಈ ಯೋಜನೆ ಬಹಳ ನಿಧಾನಗತಿಯಲ್ಲಿ ಸಾಗ್ತಿತ್ತು. 2013ರಲ್ಲಿ ಮನಮೋಹನ್ ಸಿಂಗ್ ಆಡಳಿತದಲ್ಲಿ ಕಾಶ್ಮೀರ ಕಣಿವೆಯನ್ನ ಜಮ್ಮುವಿನ ದಕ್ಷಿಣ ಭಾಗಕ್ಕೆ ಸಂಪರ್ಕಿಸುವಂತಹ ಮೊದಲ ರೈಲು ಸೇವೆ ಆರಂಭ ಆದರೂ ಕೂಡ ಸಂಪೂರ್ಣ ಮಾರ್ಗದ ಕಾಮಗಾರಿ ಪೂರ್ಣ ಆಗಿರಲಿಲ್ಲ. ಯುಪಿಎ ಆಡಳಿತದಲ್ಲಿ ರೈಲ್ವೆ ಯೋಜನೆಗಳಿಗೆ ಹಣಕಾಸಿನ ಬೆಂಬಲ ಬಹಳ ಕಡಿಮೆ ಇತ್ತು. ಮೋದಿ ಆಡಳಿತ ಬಂದ ನಂತರ ಜಮ್ಮು ಮತ್ತು ಕಾಶ್ಮೀರವನ್ನ ಭಾರತದ ಉಳಿದ ಭಾಗಗಳೊಂದಿಗೆ ಸಂಪರ್ಕಿಸುವಂತಹ ಉಧಂಪುರ, ಶ್ರೀನಗರ, ಬರಾಮುಲಾ ರೈಲು ಮಾರ್ಗ ಯೋಜನೆಯನ್ನ ಮೋದಿ ಸರ್ಕಾರದ ಆಡಳಿತದಲ್ಲಿ ಆದಷ್ಟು ಶೀಘ್ರವಾಗಿ ಪೂರ್ಣಗೊಳಿಸಲಾಯಿತು. 2025ರಲ್ಲಿ ಈ ಯೋಜನೆಯನ್ನ ಸಂಪೂರ್ಣವಾಗಿ ಪೂರ್ಣಗೊಳಿಸಲಾಯಿತು. ಇದು 7 ದಶಕಗಳ ಹಳೆಯ ಕನಸನ್ನ ಈಗ ನನಸಾಗಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ರೈಲ್ವೆ ಮೂಲ ಸೌಕರ್ಯಗಳನ್ನ ಮೋದಿ ಸರ್ಕಾರ ಬಂದ ನಂತರ ಬಹಳ ಆಧುನೀಕರಣಗೊಳಿಸಲಾಗಿದೆ. ಪಿರ್ ಪಂಜಾಲ್ ಸುರಂಗ ಭಾರತದ ಅತಿ ಉದ್ದದ ರೈಲ್ವೆ ಸುರಂಗ ಆಗಿದೆ. ಕಾಶ್ಮೀರ ಕಣಿವೆಯನ್ನ ಬನಿಹಾಲ್ಗೆ ಈ ಸುರಂಗ ಸಂಪರ್ಕಿಸುತ್ತೆ. ಇದು ಮೋದಿ ಸರ್ಕಾರದ ಆಡಳಿತದಲ್ಲಿ ಗಮನಾರ್ಹ ಸಾಧನೆಯಾಗಿದೆ. ಮೋದಿ ಆಡಳಿತ ಬಂದ ನಂತರ ಪ್ರವಾಸೋದ್ಯಮಕ್ಕೆ ಬಹಳಷ್ಟು ಒತ್ತನ್ನ ನೀಡಿ ಈ ರೀತಿ ರೈಲು ಮಾರ್ಗಗಳನ್ನ ನಿರ್ಮಾಣ ಮಾಡಿ ಇದರಿಂದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ದಾರಿ ಮಾಡಿಕೊಟ್ಟಿದೆ. ಮೋದಿ ಸರ್ಕಾರದ ಆಡಳಿತದಲ್ಲಿ ರೈಲ್ವೆ ಮೂಲ ಸೌಕರ್ಯಕ್ಕೆ 70,000 ಕೋಟಿ ರೂಪಾಯಿಯನ್ನ ವೆಚ್ಚ ಮಾಡಲಾಗಿದೆ. ಇದು ಯುಪಿಎ ಆಡಳಿತಕ್ಕಿಂತ 6 ಪಟ್ಟು ಹೆಚ್ಚಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.